ನಮಸ್ಕಾರ, ನಾನು ಶಂಕರ ಹೆಗಡೆ. ಈಗ ಈ ಭೂತಾರಾಧನೆ ಮತ್ತು ಮನುಷ್ಯನ ಮೈ ಮೇಲೆ ಗಣದೇವತೆಗಳು, ಶಾಸ್ತಾರ ದೇವತೆಗಳು ಬರೋದು ಸತ್ಯನ ಸುಳ್ಳು ಹೇಳೋದು ಸ್ವಲ್ಪ ಚರ್ಚೆಗೂ ಗ್ರಾಸ ಆಗ್ತಾಯಿದೆ. ಬಟ್ ನಂಬಿಕೆಗೆ ವಿರುದ್ಧವಾಗಿ ಯಾರು ಎಷ್ಟೇ ಮಾಡಿದ್ರೂ ಏನೂ ಮಾಡೋಕ್ಕಾಗಲ್ಲ. ನಂಬಿಕೆನೇ. ಎಷ್ಟು ಜನ ತಮ್ಮ ತಂದೆನೇ ಹೋದ ಅಂತ DNA ಟೆಸ್ಟ್ ಮಾಡಿಸ್ಕೊಡ್ತಾರೆ. ನಂಬಿಕೆಯಿಂದನೇ ಅಲ್ವಾ ನಾವು ಬದುಕ್ತಾ ಇರೋದು. ಹಾಗಾಗಿ ನಾನು ಹೇಳೋದೇನೆಂದರೆ, ನಂಬಿಕೆ ಇರೋರಿಗೆ ನಂಬಿದ್ದನ್ನು ನಂಬಲಿಕ್ಕೆ ಬಿಟ್ಬಿಡ್ಬೇಕು ನಾವು. ಅದನ್ನು ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ಹೋಗಬೇಕಿದ್ರೆ ಅದಕ್ಕೊಂದು ಸರಿಯಾದಂಥ ಎವಿಡೆನ್ಸಸ್ ಇರುವಂಥದ್ದು, ಸಾಕ್ಷಿಗಳಿರುವಂಥದ್ದು, ಪುರಾವೆಗಳಿರುವಂಥದ್ದು, ಒಂದು ಸ್ಯಾಂಪಲ್ ಸೈಜ್ ಅಂತ ಇರುತ್ತೆ. ನೀವು 100 ಟೆಸ್ಟ್ ಮಾಡಿದ್ರೆ 95 ಬಂದಿರಬೇಕು ವೈಜ್ಞಾನಿಕ ಪುರಾವೆಗಳು, ಅಥವಾ ಈವನ್ ಮಂತ್ರಗಳೇ ಆಗಲಿ, ಇದು ವರ್ಕ್ ಆಗಿದೆ ಈ ಮಂತ್ರ ಅಂತಂದರೆ ಅದಕ್ಕೆ ಬೇಕಾದಂಥ ಪುರಾವೆಗಳಿರಬೇಕು. ನೋಡಿ, 95 ಜನ ನಾನು ಕರ್ಣಪಿಶಾಚಿ ಸಿದ್ಧಿದ್ದವರನ್ನು ಇಲ್ಲಿ ನೆನೆಸಿದ್ದೀನಿ. ಇವರಿಷ್ಟು ಜನ ನಿಮಗೆ 100ರಲ್ಲಿ 90-95% ಕರೆಕ್ಟಾಗಿ ಪಾಸ್ಟ್ ಹೇಳ್ತಾರೆ ಅಂತ ಹಾಗೆ ಪ್ರೂವ್ ಮಾಡಬೇಕಾಗುತ್ತೆ. ಇವೆಲ್ಲ ತುಂಬ ಕಷ್ಟ. ಈಗ ನಾನು ಮಾತಾಡ್ತಿರೋದು ನಾಗಯಕ್ಷಿ ಬಗ್ಗೆ. ಯಾಕೆಂತಂದರೆ ನಮ್ಮ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ, ಸ್ವಲ್ಪ ಮಲೆನಾಡಲ್ಲಿ ನಾಗಾರಾಧನೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯ ಎಲ್ಲರ ಮನೆ ಹಿತ್ತಲಲ್ಲೂ ಒಂದು ನಾಗರಕಲ್ಲು, ಅದರ ಜೊತೆಗೆ ಚೌಡಿ, ಇದನ್ನು ಮಾತಾಡ್ತೀರಿ. ಈಗ ಹೇಗೆ ಕಾಂತಾರ ಫಿಲ್ಮ್ನಲ್ಲಿ ಪಂಜುರ್ಲಿ, ಗುಳಿಕ, ಬೊಬ್ಬರಿ ಅವ್ರದ್ದೆಲ್ಲ ವಿಷ್ಣುಮೂರ್ತಿ ದೈವ ಕೇರಳದವ್ರಿಗೆ ಹೋದ್ರೂ, ಅದರ ಹೊರತಾಗಿ ನಮ್ಮ ಕಡೆಗೆ ನಾಗಯಕ್ಷಿ, ಚೌಡಿ ಹೇಳೋದು ಹೈಯೆಸ್ಟ್ ನಮ್ಮ ಕಡೆಗೆ, ಜಟಕ, ಹೀಗೆ ಬೇರೆ ಬೇರೆ ಥರ ಬರ್ತವೆ. ಕನ್ನೆ ಅಂತ ಬರುತ್ತೆ, ಮಾಸ್ತಿ ಅಂತ ಬರುತ್ತೆ, ಮಹಾಸತಿ, ಅಪಭ್ರಂಶ. ಅದು ಇವೆಲ್ಲ ಏನು ಎತ್ತ ಎಲ್ಲ ಬಿಡಿಸಿ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿನ ಮಟ್ಟಿಗೆ ಸ್ವಲ್ಪ ನಾಗಯಕ್ಷಿ ಬಗ್ಗೆ ಮಾತಾಡೋಣ. ಇವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಗಯಕ್ಷಿಗೆ ಬಹಳ ಒಂದು ನಾಗದೇವರಿಗೆ ದೊಡ್ಡ ಒಂದು ಸ್ಥಾನಮಾನ ಇದೆ. ಅದು ಸರಿ ಕೂಡ, ನನ್ನ ಲೆಕ್ಕದಲ್ಲಿ ಅದು ಸರಿ ಕೂಡ. ಯಾಕೆಂದರೆ ಮೂಲಾಧಾರ ಚಕ್ರನೇ ಹೆಡೆ ಮಡಿಚಿದ ನಾಗ, ವಿಷ್ಣುವಿನ ತಲೆ ಹಿಂದೆ ಸಹಸ್ರಾರಕ್ಕೆ ಸಂಬಂಧಿಸಿದಂತೆ ಸಹಸ್ರ ಹೆಡೆಯ ಆದಿಶೇಷ, ಶಿವನ ಕುತ್ತಿಗೆಯಲ್ಲಿ ಸರ್ಪ, ಇದೆಲ್ಲ ಯಾಕೆ ಅಂತ ನಾವು ವಿಚಾರ ಮಾಡಬೇಕು. ಅಷ್ಟು ಪ್ರಾಧಾನ್ಯತೆ ಇದೆ ನಾಗಾರಾಧನೆಗೆ. ಈಗ ನಾನು ಅದನ್ನೆಲ್ಲ ಮಾತಾಡೋದಿಲ್ಲ. ಸಿಂಪಲ್ಲಾಗಿ ನಾಗಯಕ್ಷಿ ಬಂದು ಮಾತಾಡುತ್ತಾ ಮೈ ಮೇಲೆ, ನನ್ನನ್ನು ಕೇಳಿದರೆ ಹೌದು, ಕೆಲವು ನಿಮಿಷಗಳ ಕಾಲ ಅದು ಬಂದು ಮಾತಾಡೋದು ನಿಜ. ಯಕ್ಷಿ 2000 ಅಥವಾ 2001 ಬಿಗಿನಿಂಗ್ ಇರ್ಬೋದು. ಒಬ್ಬರು ದಕ್ಷಿಣ ಕನ್ನಡದವರು ತುಂಬ ತೊಂದರೆಯಲ್ಲಿದ್ದರು. ಅವ್ರ ಮನೇಲೇ ಯಕ್ಷಿಯ ಮಂತ್ರ ಮಾಡುವವರಿದ್ದರು. ಪಾತ್ರಿ ಅಲ್ಲ, ನಾನು ಇನ್ನೊಮ್ಮೆ ಹೇಳ್ತೇನೆ, ಪಾತ್ರಿ ಅಲ್ಲ, ಪಾತ್ರಿ ಅಲ್ಲ, ನಾಗಮಂಡಲದಲ್ಲಿ ಭಾಗವಹಿಸುವ ಪಾತ್ರಿ ಅಲ್ಲ. ಅವ್ರ ಮನೆಯಲ್ಲೇ ಅದನ್ನು ಉಪದೇಶ ತೊಗೊಂಡು ಜಪ ಮಾಡೋರಿದ್ದರು. ಸರಿ, ನಿಮ್ಮನೆಲ್ಲೇ ಇರಬೇಕಲ್ಲ, ಕರೆಸಿ ಅಂತಂದೆ. ಕರೆಸ್ತೀನಿ ಅಂತಂದರು. ಬಂದರು ಅವರು ಬೆಂಗಳೂರಿಗೆ, ಪಾಪ ಊರಿಂದ, ಆ ಕಡೆ ದಕ್ಷಿಣ ಕನ್ನಡದಿಂದ. ನಾನು ಅವ್ರ ಮೈ ಮೇಲೆ ನಾಗಯಕ್ಷಿಯನ್ನು ಆವಾಹನೆ ಮಾಡಿದೆ. ಈಗೆಲ್ಲ ಅದನ್ನೆಲ್ಲ ಬಿಟ್ಟಿದ್ದೀನಿ ನಾನು. ಬೇಕಿದ್ರೆ ಯಾವತ್ತಾರು ಒಂದು ದಿವಸ ಒಂದು ಲೈವ್ ಶೋ ಮಾಡ್ತೀನಿ ಆ ಥರದ್ದು. ಅಂದರೆ ಅನುಷ್ಠಾನಕ್ಕೆ ಇರಬೇಕು. ಅದನ್ನೆಲ್ಲ ಮಾಡಬೇಕ್ರೆ ಬೇರೆ ಅನುಷ್ಠಾನ ಇಟ್ಕೊಂಡ್ರೆ ಆಗಲ್ಲ. ಸೊ ಸ್ವಲ್ಪ ಮತ್ತು ಅವ್ರು ಜಪ ಮಾಡಿರಬೇಕು. ಅಥವಾ ಪಾತ್ರೆಗಳಾದರೆ ಅವರೇ ಒಪ್ಕೊಂಡು, ಈ ಕೋಲದ ಥರ ಅಲ್ಲ, ಅಥವಾ ನಾಗಮಂಡಲದ ಥರ ಅಲ್ಲ, ಸುಮ್ಮನೆ ಬಂದ್ರೂ ಅವ್ರ ಮೇಲೆ ಆಕರ್ಷಣೆ ಮಾಡ್ತೀನಿ ನಾನು. ಅದೇನು ದೊಡ್ಡದಲ್ಲ. ನಾನು ಅವ್ರು ಬಂದರು, ಅವ್ರ ಕೈಯಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಪ್ರಾರ್ಥನೆ ಮಾಡಿಸಿ ತೆಗೆದು ಅಕ್ಷತ ಹಾಕಿ ಆಹ್ವಾನ ಮಾಡಿದೆ. ಪುರೋಹಿತರದ್ದು ಆ ದಿವಸನೂ ಹೋಮ ಇತ್ತು. ಆಗ ರೆಗ್ಯುಲರ್ ಹೋಮ ಇರ್ತಿತ್ತು ಬಿಡಿ, ದಿನಕ್ಕೆ ಒಂದು 2-3 ಹೋಮ ಆಗ್ತಿತ್ತು. ಸಣ್ಣ ಹೋಮ ಮಾಡ್ತಿದ್ದೆ ಆಗಲ್ಲ, 2000-3000 ಹೋಮಗಳು. ನನಗೆ ಭಯ ಆಗ್ತಿತ್ತು, ಹೋಮ ಎಲ್ಲರೂ ಫೇಲ್ ಆದರೆ ಜನ ಏನು ಹೇಳ್ತಾರೇನೋ ಅಂತ. ಆಗಲ್ಲ, ಎಕ್ಸ್ಪೆರಿಮೆಂಟ್ಸೇ ಜಾಸ್ತಿ. ಅಕ್ಷತ ಆಹ್ವಾನ ಮಾಡಿದೆ. ಏನು ಗೊತ್ತಾ, ಈ ಗಾಯತ್ರಿ ಮಂತ್ರದ ಉಪಾಸನೆ ಮಾಡುವಂಥ ಮತ್ತು ದೊಡ್ಡ ದೊಡ್ಡ ದೇವತೆಗಳು, ಪಂಚಪ್ರಧಾನ ದೇವತೆಗಳು, ಸೂರ್ಯ, ಗಣಪತಿ, ಶಿವ, ವಿಷ್ಣು, ಅಂಬಿಕೆ, ಸುಬ್ರಹ್ಮಣ್ಯ, ಇಂಥ ಆರಾಧನೆ ಮಾಡೋರಿಗಲ್ಲ ಅದೇನು ದೊಡ್ಡ ಕಷ್ಟ ಅಲ್ಲ. ಅಫ್ಕೋರ್ಸ್ ನಾನು ಇತ್ತೀಚೆಗಲ್ಲ, ಭಾಳ ವರ್ಷ ಆಯಿತು ಬಂದ್ ಮಾಡಿದ್ದೀನಿ. ಬಿಟ್ಟರೆ ಅದು ದೊಡ್ಡ ಒಂದು ಕೆಲಸನೇ ಅಲ್ಲ ಆಕರ್ಷಣೆ ಮಾಡುವಂಥದ್ದು. ನಾನೇನು ಮಾಡಿದೆ, ಆಯಿತು ಅಂತ
ಮತ್ತು ತಿಳ್ಕೊಳ್ಳಿ, ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಸಂಧ್ಯಾ ವಂದನೆಗೆ ನಾನು 1008 ಗಾಯತ್ರಿ ಮಾಡ್ತೀನಿ ಅಂತ. ಸಂಧ್ಯಾ ವಂದನೆಯಲ್ಲಿ ಮಾಡಿದ ಗಾಯತ್ರಿ ನಿಮ್ಮ ಮೋಕ್ಷಕ್ಕೆ ಹೋಗುತ್ತೆ ಬಿಟ್ಟರೆ ಅದು ನಿಮ್ಮ ಅನುಷ್ಠಾನದ ಶಕ್ತಿಗೆ ಬರೋದಿಲ್ಲ. ಎಷ್ಟೇ ದೊಡ್ಡ ಅನುಷ್ಠಾನಕ್ಕಾಗಿರಲಿ ಅವರು ಸಂಧ್ಯಾ ವಂದನೆಗೆ ಸಾಮಾನ್ಯವಾಗಿ ಬಳಸೋದು 11 ಒಂದು ಅರ್ಘ್ಯ ಅಷ್ಟೇ. ಸೊ ಆ ಒಂದು ಬಲ ಅಲ್ಲ ಇದ್ದಿದ್ದಿಲ್ಲ. ನಾನು ಆಕರ್ಷಣೆ ಮಾಡಿದೆ, ತಕ್ಷಣ ಬಂದ ತಕ್ಷಣ ಸರ್ಪದ ಹೆಡೆ ಥರನೇ ಹಿಂಗೆ ಆ ಕಣ್ಣುಗಳೆಲ್ಲ ಹಾಗೇ ಇರ್ತವೆ. ಆ ಮಂತ್ರದ ಅನುಷ್ಠಾನ ಮಾಡಬಾರ್ದು, ಯಕ್ಷ ಸಿದ್ಧಿ ಮಾಡಬಾರ್ದು ಎಲ್ಲ. ಬ್ರಹ್ಮ ಕುಟುಂಬ ಅಂತ ನನ್ನ ದೇವ್ರ ಕೋಣೆ, ನನ್ನ ಎಲ್ಲ ಆಚೆ ಈಚೆ ವಾತಾವರಣ ಎಲ್ಲ ಪಕ್ಕ ಸರ್ಪ ನೋಡ್ದಂಗೆ ನೋಡಿಬಿಟ್ಟು ಕರೆಸಿದ ಕಾರಣ ಏನು ಅಂತ ಕೇಳಿದ್ರು ಅವರು. ಅವ್ರ ಬಾಯಿಂದ ಬಂತು. ನಾನು ನಮಸ್ಕಾರ ಮಾಡಿ, ಇಲ್ಲಿ ನಿಮ್ಮ ಕುಟುಂಬದವರೇ ಇದ್ದಾರೆ, ಅವರಿಗೆ ಸಮಸ್ಯೆ ಆಗಿದೆ ಏನು ಅಂತ ಕೇಳಿದಾಗ, ಈ ನೋಡಿ ಇಂಥ ಒಂದು ಸಮಸ್ಯೆ ಆಗಿದೆ, ಇಂಥವರೊಬ್ಬರು ಇಂಥ ಮರದಲ್ಲಿ ನೇಣು ಹಾಕೊಂಡು ಸತ್ತೋಗಿದ್ದಕ್ಕೆ ಪರಿಹಾರ ಮಾಡಲಿಲ್ಲ ಇವರು ಅಂತ ಹೇಳಿದ್ರೆ, ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅದು ನಿಜ ಆಗಿತ್ತು. ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಹೇಳಿ, 1 2 2 4 4 8 ಮಾಡಿಕೊಡುವ ಜವಾಬ್ದಾರಿ ನಂದು ಅಂತಂದರು. ಅಂದರೆ ನಾಗೆ ಯಕ್ಷ ಹೇಳಿದ್ದದು. ಆಯಿತು ಅಂತ ನಾನು ಅಂದೆ. ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಅವ್ರು ಆ್ಯಕ್ಚುಲಿ ತಮ್ಮ ಆಗಬೇಕು, ನಾನು ಆಹ್ವಾನ ಮಾಡಿದ್ದು ಅಣ್ಣನ ಮೈ ಮೇಲೆ. ಆಯಿತು ಅಂತ ಕೇಳಿದೆ. ಆಯಿತು ಅಂದರು. ಆಯಿತು ಆಗಿದೆ. ಬ್ರಹ್ಮ ಕುಟುಂಬ ಮತ್ತೇನಾದರೂ ಪ್ರಶ್ನೆ ಇದೆಯಾ ಸನ್ನಿಧಾನದಲ್ಲಿ ಕೇಳುವಂಥದ್ದು ಅಂತಂದರು ನನ್ನನ್ನು ನೋಡಿಕೊಂಡು. ನಾನು ಇಲ್ಲ ಅಂತಂದೆ. ಬರಲ್ಲ ಅಂತ ಅಂದಾಗ ಆಯಿತು ಅಂತ ನಾನು ಮತ್ತೆ ವಿಸರ್ಜನೆಯ ಮಂತ್ರಗಳು ನನಗೆ ಗೊತ್ತಿದ್ದನ್ನು ಹೇಳಿ ಅಕ್ಷತ ಹಾಕಿದೆ. ತೆಂಗಿನಕಾಯಿನ ಚೆಲ್ಲಿ ರಪಕ್ಕಂತ ಬಿದ್ದರು ಅಂದರೆ ಜಸ್ಟ್ ಏನು ರಪ್ಪಂತ ಜೋರಾಗಿ ಮೇಲಿಂದ ಕೆಳಗೆ ಬಿದ್ದಂಗಲ್ಲ, ಹಾಗೆ ಲೇ ಡೌನ್ ಆಗ್ತಾರಲ್ಲ ಹಾಗೆ ಸ್ವಲ್ಪ ಜೋರಾಗಿ ಬಿದ್ದರು. ಆಯಿತು, ಎಬ್ಬಿಸ್ಬಿಟ್ಟು ನಾನು ನೀರೆಲ್ಲ ಕೊಟ್ಟೆ. ಪುರೋಹಿತರೆಲ್ಲ ಇದ್ದವರು ಒಬ್ಬೆ, ಅವರೆಲ್ಲ ಸೌತ್ ಕೇಂದ್ರ ಪುರೋಹಿತರು. ಆಗ ಏನು ಹೆಂಗೆ ನೀವು ನಾಗಿ ಯಕ್ಷಿ ಇಷ್ಟು ಬೇಗ ತರಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ, ನಾವೆಲ್ಲ ಒಂದೊಂದು 4 ಪ್ರಶ್ನೆ ಕೇಳ್ತಿದ್ವಿ, ನಾಗ ಯಕ್ಷಿ ಪರ್ಫೆಕ್ಟಾಗಿ ಹೇಳುತ್ತೆ ಅಂತ ಅವ್ರುಗಳದ್ದು ವಾದ. ಇರ್ಬೋದೇನೋ, ನೀವು ಮೊದಲೇ ಹೇಳಿದ್ರೆ ನಾನು ಇಡ್ತಾ ಇದ್ದೆ, ಈಗ ಅವ್ರ ಕೆಲಸ ಆಯಿತು, ಮತ್ತವ್ರು ನೆಕ್ಸ್ಟ್ ಬರ್ತಾರೆ ಇಲ್ವೋ ನನಗೆ ಗೊತ್ತಿಲ್ಲ ಅಂತಂದೆ. ಅವರಿಗೆ ಅದನ್ನು ಉಪದೇಶ ಕೊಟ್ಟರು ಕರವರು ಅಂತಾಗಿದ್ದರು. ಕರವರು ಕೊಟ್ಟಿದ್ದು ಹೌದು, ಬಟ್ ಇವರು ಹಾಗೆ ಕರೀತಾರಲ್ಲ ಯಕ್ಷನ ಇಷ್ಟು ಚಿಕ್ಕ ವಯಸ್ಸಲ್ಲಿ, ಆಗ ನನಗೆ 29-30 ವರ್ಷ ಅಂತವರು ಅಪ್ರಿಷಿಯೇಟ್ ಮಾಡಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರತಿ ನಮಸ್ಕಾರ ಮಾಡಿ ಹೋದರು. ಸತ್ಯ ಹೇಳ್ಬೇಕಂದ್ರೆ ನನಗೆ ನಮಸ್ಕಾರ ಮಾಡಿ ಹೋದರು ಅವರು. ಸೊ ಇದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ, ಬರುತ್ತೆ, ಬಟ್ ಎಷ್ಟು ಅದು ಸತ್ಯ ಅಂತ ಹೇಳೋದನ್ನು ಪರೀಕ್ಷೆ ಮಾಡೋದು ಕಷ್ಟ, ಮಾಡಲಿಕ್ಕೆ ಹೋಗೋದು ಬೇಡ. ನಂಬಿಕೆ ಹಾಗೆ ಇರಲಿ. ನಾನು ನಾಗಯಕ್ಷಿ ಹತ್ರ A+B+C² ಎಷ್ಟು ಅಂತ ಕೇಳೋದು ತಪ್ಪಾಗುತ್ತೆ. ಅವೆಲ್ಲ ದೈವಿಕ ಗಣಗಳು ದೇವರಿಗೆ ಸಂಬಂಧಿತ ವಿಚಾರಗಳನ್ನು, ತೊಂದರೆಗಳನ್ನು ಎಷ್ಟು ಬೇಕೋ ಅಷ್ಟು ಹೇಳಿಬಿಟ್ಟು ಹೋಗಿಬಿಡ್ತವೆ. 5 10 15 20 ನಿಮಿಷ ಸರಿ ಇರ್ತವೆ. ಆಮೇಲೆಲ್ಲ ತುಂಬ ವೀಕು, ಅದನ್ನೆಲ್ಲ ಮತ್ತೆ ಕಳೆ ಏರಿಸ್ತಾ ಇರಬೇಕಿದ್ರೆ ನಮ್ಮ ಅನುಷ್ಠಾನ ಹಾಳಾಗುತ್ತೆ ಇಲ್ಲಿ. ನಾನು ಅದಕ್ಕೆ ಅವನನ್ನು ಬಿಟ್ಟಿದ್ದು. ಆಮೇಲೆ ನಿಮಗೆ ಇವತ್ತು ಬೇಕು ಅಂತಂದರೆ ನಾನು ನಾಗಯಕ್ಷಿ ಮಂತ್ರ ಕೊಡ್ತೇನೆ, ಸಿದ್ಧಿ ಮಾಡಿಕೊಡಿದ್ರೆ ಮಾಡಿಕೊಡಿ. ಬಟ್ ಒಂದು ವಾರ್ನಿಂಗು, ನಾಗಯಕ್ಷಿ ಸಿದ್ಧಿ ಮಾಡಿಕೊಂಡವರು, ಹೆಂಡತಿಯನ್ನು ಕಳ್ಕೊಂಡವರು, ಮಕ್ಕಳನ್ನು ದೂರ ಮಾಡಿಕೊಂಡವರೇ ಹೆಚ್ಚು. ಯಾಕೆಂದರೆ ಈ ಯಕ್ಷಿ, ಕರ್ಣಪಿಶಾಚಿ ಇವೆಲ್ಲ ಪ್ರೇತ ಯೋನಿಯಿಂದ ಹುಟ್ಟಿದಂಥವ್ರು. ಅದ್ರ ಬಗ್ಗೆ ನಾನು ಮತ್ತೆ ಮುಂದೆ ಹೇಳ್ತೇನೆ, ಬೇಕಿದ್ರೆ ಬರ್ಕೊಳ್ಳಿ. ನಾನು ಕೊಡ್ತೇನೆ ಮಂತ್ರ, ಕರವರು ಕೊಟ್ಟಿದ್ದನ್ನೇ ಕೊಡ್ತೇನೆ, ಬೇಕಿದ್ರೆ ತಗೊಳ್ಳಿ. ಋಷಿ ಇರ್ತಾನೆ ಒಂದು ಮಂತ್ರಕ್ಕೆ, ಕಶ್ಯಪ ಋಷಿ ನಾಗಯಕ್ಷಿಗೆ. ಛಂದಸ್ಸು ಅವರೇನು ಹೇಳಲಿಲ್ಲ, ಛಂದಸ್ಸು ಬೇಕು ಅಂತಲೇ ಇಲ್ಲ, ಯಾಕೆಂದರೆ ಯಾವ್ಯಾವುದೋ ಮಂತ್ರಗಳಿಗೆ ಯಾವ್ಯಾವ ಛಂದಸ್ಸು ಇರುತ್ತೆ, ಆ ಮಂತ್ರಗಳು ಆ ಛಂದಸ್ಸಲ್ಲಿ ಇರಲ್ಲ. ಕರನ್ಯಾಸಗಳು ಹ್ರಾಮ್ ಹ್ರೀಂ ಅಂತ ಬರುತ್ತೆ. ಮಂತ್ರ ಹೇಗೆ ಉಚ್ಚಾರಣೆ ಮಾಡಬೇಕು ಆ ಬೇಸಿಕ್ಸ್ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ, ಮಾಡಿಕೊಡ್ಬೋದು. ಇನ್ನು ಮಂತ್ರ ಬಂದುಬಿಟ್ಟು ಓಂ ಹ್ರೀಂ ನಾಗಯಕ್ಷ್ಯೈ ನಮಃ. ಓಂ ಹ್ರೀಂ HREEM, ಓಂ ಹ್ರೀಂ ನಾಗಯಕ್ಷೈ ನಮಃ. ಇದನ್ನು ಮಾಡಿಕೊಂಡ್ರೆ ನಾಗಯಕ್ಷಿ ಸಿದ್ಧಿ ಆಗುತ್ತೆ. ಆಕರ್ಷಣೆಯಾಗಿ ಬೇಕಾಗೋದನ್ನು ಹೇಳುತ್ತೆ. ಕಿವಿಲಿ ಹೇಳುತ್ತೆ ಅಂತ ಯಾರೂ ಹೇಳಲಿಲ್ಲ, ಬಟ್ ಅದು ಮೈ ಮೇಲೆ ಬಂದಾಗ ಮಾತ್ರ ನಾಗದ ಥರನೇ ಆಟ ಆಡ್ತಾರೆ. ಅದನ್ನು ನಾನು ನೋಡಿದ್ದೀನಿ, ಇಷ್ಟನ್ನು ನಾನು ಮಾಡಿದ್ದೀನಿ. ಇದಕ್ಕಿಂತನೂ ಭಾಳಷ್ಟನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ, ಬಿಡಿಸಿ ಹೇಳ್ತಾ ಹೋಗ್ತೇನೆ. ಸದ್ಯಕ್ಕೆ ನಾಗಯಕ್ಷಿ ಮಂತ್ರ ಇಟ್ಕೊಳ್ಳಿ. ಸಾಧನೆ ಮಾಡೋರು ಎಚ್ಚರಿಕೆಯಿಂದಿರಲಿ. ಮೇಲ್ಮಟ್ಟದ ದೇವತೆಗಳ ಆರಾಧನೆ ಇಲ್ಲದೇ ಇದ್ದರೆ ಯಾವುದೋ
ಸೂರ್ಯ, ಗಣಪತಿ, ಶಿವ, ವಿಷ್ಣು, ಅಂಬಿಕೆ, ಒಳ್ಳೆ ಗಾಯತ್ರಿ ಮಂತ್ರ ಇವುಗಳದೆಲ್ಲ, ಸುಬ್ರಹ್ಮಣ್ಯ ಇವುಗಳ ಆರಾಧನೆಯಲ್ಲಿದ್ದರೆ ನೀವು ನಾಗಯಕ್ಷಿ ತಂಟೆಗೆ ಹೋದರೆ ಮತ್ತು ನಿಮ್ಮ ಚಟಗಳೆಲ್ಲ ಇದ್ದರೆ, ಏನೇನೋ ದುಶ್ಚಟಗಳೆಲ್ಲ ಇದ್ದರೆ ಹೇಳ್ತಾರೆ, ನಾಗಯಕ್ಷಿ ಆರಾಧನೆ ಮಾಡೋದನ್ನು ಸೆಕ್ಶುವಲ್ ಅರ್ಜಸ್ ಜಾಸ್ತಿ ಆಗತ್ತೆ ಅಂತ ಅವರು ಖರಬರೇ ಹೇಳ್ತಾಯಿದ್ರು. ನೀವು ಈ ಮಂತ್ರ ಮಾಡಿ ಮತ್ತು ಸಿದ್ಧಿಗಿದ್ದಿ ಮಾಡಿಬಿಟ್ರೆ ನಿಮಗೆ ಮತ್ತು ನಿಮ್ಮ ಸುಬ್ರಹ್ಮಣ್ಯ ಅಂತ ಅವ್ರು ಹೇಳಿದ್ದು, ಅದು ಮತ್ತು ಜಾಸ್ತಿ ತೊಂದರೆ ಕೊಡ್ತದೆ. ಹೇಳಿದೆ ನೋಡುವ ಅಂತಂದೆ, ತಿಳಿಸ್ಬಿಟ್ಟೆ ನಾನು. ಆಯಿತಾ, ಇದು ನಾಗಯಕ್ಷಿಯ ಕ್ರಮ. ಸಿದ್ಧಿ ಮಾಡ್ಕೊಡ್ತೀರಿ ಅಂದರೆ ಬೇಕಾದ್ರೆ ಮಾಡಿಕೊಳ್ಳಿ, ಕೊಟ್ಟಿದ್ದೀನಿ. ನೆಕ್ಸ್ಟು ಚೌಡೇಶ್ವರಿ ಕೊಡ್ತೀನಿ. ಅದು ಚಾಮುಂಡಿ ಅಪಭ್ರಂಶನೇ. ಚೌಡಿ ನಮ್ಮ ಕಡೆಗೆ ಹೈಯೆಸ್ಟು, ನಾಗಚೌಡಿ ಇನ್ನೂ ಪ್ರಬಲ. ಹೀಗೆ ಎಲ್ಲದಕ್ಕೂ ಸಂಬಂಧಿಸಿದ ಮಂತ್ರಗಳು ನಮಗೆ ಗೊತ್ತಿವೆ, ಒಂದೊಂದೇ ಕೊಡ್ತೀನಿ. ಮತ್ತು ಭೂತಾರಾಧನೆ ಆ ಸ್ಥಳದಲ್ಲಾಗೋದಕ್ಕೂ ನಾವಿಲ್ಲಿ ಕರೆಸೋದಕ್ಕೂ ವ್ಯತ್ಯಾಸ ಇದೆ, ಅದನ್ನು ಹೇಳಿಬಿಡ್ತೀನಿ. ನಾಗಮಂಡಲದಲ್ಲಿ ಬರುವಂಥ ಪಾತ್ರೆಗಳೇ ಬೇರೆ, ಇಲ್ಲಿ ನಾಗಯಕ್ಷಿಯನ್ನು ಆಕರ್ಷಣೆ ಮಾಡುವ ಕ್ರಮವೇ ಬೇರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡಿ, ತಪ್ಪು ತಿಳ್ಕೊಳ್ಬೇಡಿ. ಮತ್ತು ಇಷ್ಟೇ ಇವತ್ತು ಮುಗಿಸ್ತಾ ಇದ್ದೇನೆ. ನಾಳೆ ನಾಡ್ದಿಗೆ ಮತ್ತೊಂದು ಹೊಸ ಎಪಿಸೋಡ್ ಹಾಕ್ತೀನಿ. ಭಾಳ ಟೈಮ್ ಆಗಿದೆ, ನನಗೂ ಗೊತ್ತು. ಮತ್ತು ನನ್ನ ರಿಸರ್ಚನ್ನು ನಾನು ಇಂಗ್ಲೀಷಲ್ಲಿ ಬಿಟ್ಟಿದ್ದೇನೆ, ಅದನ್ನು ಕನ್ನಡದಲ್ಲಿ ಬಿಡಬೇಕು. ನಾನು ತುಂಬ ಹುಡುಕಿದ್ಮೇಲೆ ಒಂದು 2 ವಿಡಿಯೋನ ಸಿಕ್ತು. ನಾನು ಮಾಡಿದ್ರಲ್ಲಿ ಒಂದು ಅರ್ಧ ಏನೋ ಮಾಡಿದ್ದಾರೆ ಅವರು, ನಾನು ಮಾಡಿದಷ್ಟೆಲ್ಲ ಮಾಡಿಲ್ಲ. ಅದನ್ನು ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.